ಹೊಟ್ಟೆ ಬೊಜ್ಜು ಬಂದಿದೆ, ಹೇಗೆ ಕರಗಿಸೋದು ಅಂತ ನೋಡ್ತಾ ಇದ್ರಾ? ನಾನು ನಿಮಗೆ ಈಸಿ ಅಂಡ್ ಸಿಂಪ್ಲೆಸ್ಟ್ ವೇ ಹೇಳ್ತೀನಿ. ನೀವು ರಾ ವೆಜಿಟೇಬಲ್ಸ್ ಕನ್ಸ್ಯೂಮ್ ಮಾಡಬೇಕು. ನಾನು ಕುಕ್ಡ್ ವೆಜಿಟೇಬಲ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಕುಕ್ ಮಾಡದೇ ಇರುವಂತ ವೆಜಿಟೇಬಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಷ್ಟೊಂದು ವೆಜಿಟೇಬಲ್ಸ್ ಇದೆ, ನೀವು ಕುಕ್ ಮಾಡದೆ ಬೇಕಾದ್ರೆ ಕನ್ಸ್ಯೂಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಕ್ಯಾರೆಟ್ ತಿನ್ಬೋದು, ಸೌತೆಕಾಯಿ ತಿನ್ಬೋದು. ಸೊ ಇವೆಲ್ಲ ದೇ ಆರ್ ವೆರಿ ರಿಚ್ ಇನ್ ಫೈಬರ್. ಅಂತಂದ್ರೆ ಫೈಬರ್ ಕಂಟೆಂಟ್ ತುಂಬಾ ಇರುತ್ತೆ, ವೈಟಮಿನ್ಸ್, ಮಿನರಲ್ಸ್ ಇರುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ಬೇರೆ. ಸೊ ಇದೆಲ್ಲ ಏನಾಗುತ್ತೆ, ನೀವು ಕುಕ್ ಮಾಡಿರೋ ವೆಜಿಟೇಬಲ್ಸ್ ಅಲ್ಲಿ ಈ ಎಲ್ಲಾ ನ್ಯೂಟ್ರಿಷನಲ್ ವ್ಯಾಲ್ಯೂ ಸ್ವಲ್ಪ ಡೌನ್ ಆಗುತ್ತೆ. ಸೊ ನೀವು ರಾ ವೆಜಿಟೇಬಲ್ಸ್, ಸ್ಪೆಷಲಿ ಕುಕುಂಬರ್, ಕ್ಯಾರೆಟ್ ತಿನ್ನೋದ್ರಿಂದ ನೀವು ನಿಮ್ಮ ಬೆಲ್ಲಿ ಫ್ಯಾಟ್ ನ ಕಡಿಮೆ ಮಾಡ್ಕೋಬಹುದು. ಇದ್ರ ಜೊತೆಗೆ ನೀವು ನಿಮಗೆ ಇಷ್ಟವಾಗಿರೋ ವೆಜಿಟೇಬಲ್ಸ್ ನ ಕೂಡ ಆಡ್ ಮಾಡ್ಕೋಬಹುದು. ಸೊ ಏನ್ ಮಾಡ್ಬೋದು ಅಂತಂದ್ರೆ, ಈ ಎಲ್ಲಾ ವೆಜಿಟೇಬಲ್ಸ್ ನ ತಗೊಂಡು ಚಾಪ್ ಮಾಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಟೇಸ್ಟ್ ಬೇಕಾದ್ರೆ ಪಿಂಚ್ ಆಫ್ ಪೆಪ್ಪರ್ ಆರ್ ಸಾಲ್ಟ್, ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ. ಸೊ ಇದನ್ನೆಲ್ಲ ನೀವು ಮಿಕ್ಸ್ ಮಾಡಿದಾಗ ಅದೊಂದು ಅಟ್ರಾಕ್ಟಿವ್ ಸ್ಯಾಲಡ್ ಆಗಿ ಕಾಣಿಸುತ್ತೆ. ಸೊ ಇದನ್ನ ನೀವು 1 ಬೌಲ್ ಬಿಫೋರ್ ಲಂಚ್, ಅಂದ್ರೆ ಮಧ್ಯಾಹ್ನದ ಊಟಕ್ಕಿಂತ ಮುಂಚೆ 1 ಬೌಲ್, ಆಮೇಲೆ ರಾತ್ರಿ ಊಟಕ್ಕಿಂತ ಮುಂಚೆ 1 ಬೌಲ್. ಸೊ ಇದನ್ನ ನೀವು ಫ್ರೀಕ್ವೆಂಟ್ ಆಗಿ ಕನ್ಸ್ಯೂಮ್ ಮಾಡ್ತಾ ಬಂದ್ರೆ ನಿಮಗೆ ಗ್ರಾಜುವಲಿ ನಿಮಗೆ ಪಾಸಿಟಿವ್ ಚೇಂಜಸ್ ಕಾಣಿಸುತ್ತೆ ನಿಮ್ಮ ಬಾಡಿಲಿ. ಸೊ ಇದನ್ನ ಟ್ರೈ ಮಾಡಿ ನೋಡಿ. ಸೊ ನೀವೇ ಚೇಂಜಸ್ ನ ನೋಟಿಸ್ ಮಾಡ್ತೀರಾ. ಥ್ಯಾಂಕ್ ಯು.